ಕರೆಕ್ಟ್. ಧರ್ಮ ಅವರು ಅದೇ ನೀವು ಹೇಳ್ತಾ ಇದ್ರಿ ಆ್ಯಕ್ಚುಲಿ ತಂದೆಯವರು ಎಷ್ಟು ವರ್ಷದ ತನಕ ಏನು ಮರ್ಯಾದೆ ಉಳಿಸ್ಕೊಂಡು ಬಂದಿದ್ರು, ಅಥವಾ ನಿಮ್ಮ 15 ವರ್ಷದ ಜರ್ನಿ ಆಗಿರ್ಬೋದು, ಅದಕ್ಕೆಲ್ಲಿಯೂ ಕೂಡ ಚ್ಯುತಿ ಬರದ ಹಾಗೆ ನೀವು ನೋಡ್ಕೊಳ್ಬೇಕು ಅನ್ನೋದೇ ನಿಮ್ಮ ತಲೆಯಲ್ಲಿ ಜಾಸ್ತಿ ಇತ್ತು ಅಂತ ಆ್ಯಕ್ಚುಲಿ ನಮಗೆ ಇಡೀ ಆಟ ನೋಡುವಾಗ ಅನ್ನಿಸ್ತಂದ್ರೆ, ಎಲ್ಲೋ ಒಂದು ಕಡೆ ಜನ ಬೇರೆ ಥರ ತೊಗೊಂಡ್ಬಿಡ್ತಾರ, ಏನಾದರೂ ನೆಗೆಟಿವ್ ಆಗಿಬಿಡುತ್ತೇನೋ ಅಂತ ತುಂಬ ಕಾನ್ಷಿಯಸ್ ಆಗಿ ಆಟ ಆಡ್ತಾ ಇದ್ರು. ಅದು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇಟ್ ಇಸ್ ನಾಟ್ ಲೈಕ್ 24/7 ಅದನ್ನ ತಲೆ ಇಟ್ಕೊಂಡು ಆಡೋಕ್ಕಲ್ಲ. ಕಾನ್ಷಿಯಸ್ ಆಗಿ ಅದು ಇಟ್ಕೊಂಡು ಅಯ್ಯೋ ಜನ ಏನು ಅನ್ಕೊಂಡ್ಬಿಡ್ತಾರೋ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಏನು ಅನ್ಕೊಂತಾರೋ, ಅದು ಒಬ್ವಿಯಸ್ಲಿ ಆಗಲ್ಲ. ಕೆಲವೊಂದು ಎಲ್ಲಾದರೂ ಒಂದು ಆದಾಗ, ಒಂದು ನೆಗೆಟಿವ್ಸ್ ಅಂತ ಬಂದಾಗ ಅಯ್ಯೋ ಜನ ಏನು ಅನ್ಕೊಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅವಾರ್ಡ್ ಅಂತ ಬಂದಿತ್ತು, ಸೊ ಅದೇನು ಅನ್ಕೊಂತಾರೋ, ಇಲ್ಲ ಏನು ಆಗ್ಬೋದು, ಇಲ್ಲ ನಮ್ಮ ಅಪ್ಪ ಅಮ್ಮಗೆ ಹೆಂಗೆ ಅನಿಸ್ಬೋದು, ನಮ್ಮ ಅಪ್ಪ ಅಮ್ಮ ಟಿವಿ ನೋಡುವಾಗ ಅಯ್ಯೋ ಏನು ಅನ್ಸ್ಬೋದು, ಅದು ಒಂದು ಬಿಟ್ಟರೆ 24/7 ಅದನ್ನ ಯೋಚನೆ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಹೋಗಿದ್ದು ಇದನ್ನ ತೊಗೊಂಡೋಗಿದ್ದು ನನ್ನ ವ್ಯಕ್ತಿತ್ವನ ಅದೇ ರೀತಿ ನಾನು ಹೋಗ್ತಾ ಇತ್ತು. ನಾನು ಎಲ್ಲೋ ಒಂದು ಚೇಂಜ್ ಆಗಬೇಕಂದ್ರೂ ಕೆಲವು ವಿಷಯದಲ್ಲಿ ಚೇಂಜ್ ಆದೆ ಅಷ್ಟೇ. ಕೆಲವು ವಿಷಯದಲ್ಲಿ ನಾನು ಹೆಂಗಿರಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದು ಡಿಸೈಡ್ ಮಾಡಿದೆ. ಹೌದು, ತುಂಬ ಸಾಫ್ಟ್ ಆಗಿದ್ರೂ ಆಗಲ್ಲ, ತುಂಬ ಎಲ್ರಿಗೂ ಅಯ್ಯೋ ಅನ್ಸೋದು ಇರೋಕ್ಕಾಗಲ್ಲ. ನಂದು ಸ್ಟ್ಯಾಂಡ್ ನನಗೆ ಅಂತ ತೊಗೊಬೇಕು. ಸೊ ಅದು ಇಟ್ಕೊಂಡೇ ಆಟ ಆಡಿದ್ದು. ಸೊ ನಾನು ಎಲ್ಲೂ ಇಲ್ಲ ಏನು ಅನ್ಕೊಂಬಿಡ್ತಾರೆ ಅನ್ನೋದು ಐ ಥಿಂಕ್ ಅದು ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಪ್ರೆಷರ್ ಹಂಗೆ ಇರುತ್ತೆ. ಬೆಳಗ್ಗೆ ನಾವು ಜಿಮ್ಗೆ ಹೋಗಿ ಬಂದು ಸ್ಟಾರ್ಟ್ ಮಾಡಿದ ತಕ್ಷಣ ಬೆಲ್ ಹೊಡಿಯುತ್ತೆ, ಟಾಸ್ಕ್ ಬರುತ್ತೆ, ಟಾಸ್ಕಲ್ಲಿ ಏನೇನು ಇರುತ್ತೆ, ನಾಮಿನೇಷನ್ಸ್ ಇರುತ್ತೆ, ಕಳಪೆ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಟಾಸ್ಕಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಟಾಸ್ಕ್ ಸೋತ್ರೆ ಇದು ಬರುತ್ತೆ, ಗೆದ್ದರೆ ಇದು ಬರುತ್ತೆ. ಸೊ ಈ ಥರದ್ದೆಲ್ಲ ಒಂದು ಪ್ರೆಷರ್ಸ್ ಇರುತ್ತಲ್ಲ, ಸೊ ಇದರಲ್ಲೇ ಮುಳುಗ್ಬಿಟ್ಟಿರ್ತೀವಿ. ಕರೆಕ್ಟ್. ಅದೇ ಒಳ್ಳೆ ಗುಣ ಮತ್ತು ಒಳ್ಳೆ ವ್ಯಕ್ತಿತ್ವಕ್ಕೆ ಒಂದು ಸ್ಟ್ಯಾಂಡರ್ಡ್ಸ್ನ ನೀವು ಸೆಟ್ ಮಾಡಿದಿರ. ಬಿಕಾಸ್ ಬಿಗ್ ಬಾಸ್ ಅನ್ನುವಂತಹ ಒಂದು ಶೋ ಅಲ್ಲಿ ಎಲ್ರಿಗೂ ನಾನು ಅನ್ನೋದೊಂದು ಬಂದೇ ಬರುತ್ತೆ. ಯಾಕಂದರೆ ನಾನು ಮುಂದುವರಿಬೇಕು, ನಾನು ವಿನ್ನರ್ ಆಗಬೇಕು, ಅದಕ್ಕೆ ಏನೇನು ಮಾಡಬೇಕು, ಎಲ್ಲರನ್ನ ಹಿಂದೆ ಹಾಕಬೇಕು ಅನ್ನೋಂಥ ತಲೆಯಲ್ಲಿ ಬಂದೇ ಬರುತ್ತೆ. ಅದನ್ನು ನೀವು ಎಷ್ಟು ಅಂದರೆ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ನೀವು ಅದನ್ನು ಮಾಡಿದ್ರಿ ಅನ್ನೋದಕ್ಕೆ ನೀವು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದೀರಾ. ಬಟ್ ಎಲ್ಲ ಒಂದು ಕಡೆ ಈಗ ಲಾಸ್ಟಿಗೆ ಫಾರ್ ಎಕ್ಸಾಂಪಲ್ ಯಾರು ಹೋಗಬೇಕು ಅಂತ ಹೇಳುವಾಗ ಐಶ್ವರ್ಯ ಅವರು, ಶಿಶಿರ್ ಅವರು ಮತ್ತು ಮೋಕ್ಷಿತ್ ಅವರು ನಿಮ್ಮ ಹೆಸರು ತಗೊಳ್ತಾರೆ. ಬಟ್ ಚೈತ್ರ ಅವ್ರು ಸೇಫ್ ಆದರು ಅಂತ ಹೇಳುವಾಗ ನೀವು ಹೋಗ್ತೀರಾ ಅಂತ ಗೊತ್ತಾಗುವಾಗ ಕಣ್ಣಲ್ಲಿ ನೀರು ಬರುತ್ತೆ ಅವ್ರಿಗೆ. ಅದು ತುಂಬ ಫೇಕ್ ಅಂತ ಅನಿಸಿದೆ ಈಗ ಹೊರಗಡೆ ನೋಡ್ತಾ ಇರೋರಿಗೆ. ಆ್ಯಕ್ಚುಲಿ ಅಂದರೆ ಹೊರಗಡೆ ಹೋಗಬೇಕು ಅಂತ ಅವರೇ ಬಾಯಲ್ಲಿ ಹೇಳಿ ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ. ಇಲ್ಲ, ಅದು ನಾನು ಆ್ಯಕ್ಚುಲಿ ಫೇಕ್ ಅಂತ ಹೇಳೋಕ್ಕಲ್ಲ. ಯಾಕಂದರೆ ಐ ಥಿಂಕ್ ಥ್ರೂ ಔಟ್ ನಾನು ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್ ಯಾವಾಗ ನಾಮಿನೇಟ್ ಆಗಿರ್ತೀನಿ, 3-4 ಟೈಮ್ಸ್ ನಾಮಿನೇಟ್ ಆಗಿರ್ತೀನಿ. ಪ್ರತಿ ಸಲಿನೂ ಐಶ್ವರ್ಯ ನನ್ನ ಹೆಸರು ತೆಗ್ದು ಯಾರು ಸೇಫ್ ಆಗಬೇಕಂದ್ರೆ ಫಸ್ಟ್ ಹೆಸರು ಬರೋದು ಧರ್ಮ. ನೀವು ಪ್ರೀವಿಯಸ್ ಎಪಿಸೋಡ್ ನೋಡಿದ್ರೆ ಎಲ್ಲೂ ನನ್ನ ಇದು ಅಗೇನ್ಸ್ಟ್ ಇಲ್ಲ. ಆಮೇಲೆ ಯಾವುದಾದ್ರೂ ಒಂದು ಟಾಸ್ಕ್ ಬಂದ್ರಿ, ಯಾವುದಾದ್ರೂ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ, ಡಾನ್ಸ್ ಅಂತ ಬಂದಾಗ, ಇಲ್ಲ ಯಾವುದಾದ್ರೂ ಬೇರೆ ವಿಷಯಕ್ಕೆ ಏನಾದರೂ ಒಂದು ನೆಗೆಟಿವ್ ಅಂತ ಬಂದಾಗ ಅವರೇ ಬಂದು ಮಾತಾಡಿಸಿ, ಅವರೇ ಬಂದು ಒಂದು ಇದು ಮಾಡ್ತಿದ್ರು. ಆ್ಯಂಡ್ ಶಿಶಿರು ಅಷ್ಟೇ, ನಂದು ವಿಡಿಯೋ ಕ್ಲಿಪ್ಪಲ್ಲೂ ಒಂದಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ನನ್ನ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಂದು ಒಂದು ವೀಟಿನಲ್ಲೂ ಶಿಶಿರ್ ಹೇಳ್ತಾರೆ, ಒಂದು ಒಳ್ಳೆ ವ್ಯಕ್ತಿ, ಒಳ್ಳೆ ಅದ್ಭುತವಾದ ವ್ಯಕ್ತಿ ಅಂತ. ಸೊ ಎಲ್ಲೂ ಅವ್ರಿಗೆ ಬೇಕು ಅಂತ ಹೇಳ್ಬೇಕು, ಇಲ್ಲ ಇದು ಮಾಡ್ಬೇಕಂತಲ್ಲ. ಶಿಶಿರ್ನ ತಪ್ಪಿಕೊಂಡು ನನಗೊಂದು ಹಣೆ ಮೇಲೆ ಒಂದು ಕಿಸ್ ಕೊಟ್ಬಿಟ್ಟು ಲವ್ ಯು ಬ್ರೋ, ಐ ವಾಂಟ್ ಟು ಸಿ ಯು ಲೈಕ್ ಅ ರಾಕ್ ಸ್ಟಾರ್ ಫ್ರಮ್ ಟುಮಾರೋ ಅಂದೆ. ಆಮೇಲೆ ಐಶ್ವರ್ಯ ಅಂತೂ ತುಂಬ ಅಳ್ತಿದ್ರು. ಆ್ಯಂಡ್ ಇಟ್ ವಾಸ್ ನಾಟ್ ಫೇಕ್. ಅವ್ರು ಆ್ಯಕ್ಚುಲಿ ಹಾರ್ಟ್ಲಿ ಅನ್ಕೊಂಡ್ರೆ ಅವ್ರಿಗೆ ತುಂಬ ಒಂದು ರೆಸ್ಪೆಕ್ಟ್ ಇದೆ, ತುಂಬ ಒಂದು ಫ್ರೆಂಡ್ಶಿಪ್ ಅನ್ನೋದೊಂದು ತುಂಬ ಇದೆ ಅವ್ರಿಗೆ. ಆ್ಯಂಡ್ ಶಿ ವಾಸ್ ವೆರಿ ನ್ಯಾಚುರಲ್. ಆಮೇಲೆ ಅದನ್ನು ಅವ್ರು ಫೇಕ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗೇ ಮಾಡ್ಬೋದಿತ್ತು. ಬಟ್ ಅವ್ರು ಯಾವತ್ತದು ಮಾಡಿದೆ, ನನ್ನ ಬಗ್ಗೆ ಏನೇ ಒಂದು ಹೇಳಿದ್ರು ಖುಷಿಯಾಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಒಂದು 4-5 ದಿನದಿಂದ ಸ್ವಲ್ಪ ಮನಸ್ತಾಪಗಳು ಸ್ವಲ್ಪ ಶುರು ಆಗಿತ್ತು ಅಲ್ಲಿ. ಓಕೆ, ಎಲ್ಲೋ ಮೋಸ್ಟ್ಲಿ ನನ್ನ ಹೆಸರು ಬಂದೈತೆ ಅಂತ ನಂಗೆ ಅನಿಸುತ್ತೆ. ಎಲ್ಲೋ ನನ್ನ ಹೆಸರು ಬಂದು ಧರ್ಮ ಹಿಂಗೆ ಹೇಳ್ಬಿಟ್ನ ಅಂತ ಎಲ್ಲೋ ಒಂದು ಬಂದಿರ್ಬೋದು, ಗೊತ್ತಿಲ್ಲ. ಅದು ನನ್ನ ಕಣ್ಣಿಗೆ ಕಾಣಿಲ್ಲ, ಇಲ್ಲ ಜನ ಕಾರಣಕ್ಕಾಗಿ ಹಾಗೆ ಹೇಳಿರ್ಬೋದು ಮೋಸ್ಟ್ಲಿ. ಅದಕ್ಕೆ ಎಲ್ಲೋ ಒಂದು ಕಡೆ ಬೇಜಾರಲ್ಲಿ. ಆ್ಯಂಡ್ ಚೈತ್ರಕ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಆದರು ಈ ವೀಕಲ್ಲಿ. ಶಿಶಿರ್ ಆಗಿರ್ಬೋದು, ಮನಸ್ತಾಪಗಳನ್ನೆಲ್ಲ ಬಿಟ್ಟು, ಆ್ಯಂಡ್ ಐಶ್ವರ್ಯ ಅವರಾಗಿರ್ಬೋದು, ಕೆಲವು ಆರ್ಗ್ಯುಮೆಂಟ್ಸ್ಗಳಾಗುತ್ತೆ. ಬಟ್ ಆಮೇಲೆ ಚೈತ್ರಕ್ಕ ಹೋಗ್ಬಿಟ್ಟು ಮಾತಾಡಿರ್ತಾರೆ ಅವ್ರ ಹತ್ರ. ಸೊ ಮಾತಾಡಿದ್ರಲ್ಲಿ ಐ ಥಿಂಕ್ ಚೈತ್ರಕ್ಕ ಅವ್ರು ಹೇಳಿರೋದು, ಈ ವೇದಿಕೆ, ಈ ಬಿಗ್ ಬಾಸ್ ವೇದಿಕೆ ನನಗೆ ಎಷ್ಟು ಇಂಪಾರ್ಟೆಂಟು, ನಾನೇನಿದ್ರೆ ನನ್ನ ಲೈಫಲ್ಲಿ ಏನೇನೋ ಮೋಸ್ಟ್ಲಿ ಆಗೈತೆ. ಯಾಕಂದರೆ ನಾನು ಐಶ್ವರ್ಯ ಅವ್ರ ಬ್ಯಾನಲ್ಲಿ ಒಂಚೂರು ಕೇಳಿದೆ, ಅದು ಲೈಕ್ ಹೇಳ್ತಾ ಇದ್ರು ಬಿಗ್ ಬಾಸ್ ಅನ್ನೋದು ನನಗೆ ಎಷ್ಟು ಇಂಪಾರ್ಟೆಂಟ್. ಸೊ ಮೋಸ್ಟ್ಲಿ ಅವ್ರಿಗೊಂದು ಸೆಂಟಿಮೆಂಟ್ ಅಂತ ಯಾರು ಇರಬೇಕು, ಸರಿ ಪಾಪ ಚೈತ್ರಕ್ಕ ಅವ್ರು ಇರಬೇಕು ಅಂತ ಏನೋ ಅನಿಸಿ ಹೇಳಿರ್ಬೋದು. ಬಟ್ ಇಡೀ ಮನೆ ಮಿಕ್ಕಿದವರೆಲ್ಲ ಐ ಥಿಂಕ್ ಇಮಿಡಿಯೇಟ್ ಕೇಳಿದ ತಕ್ಷಣ ಧರ್ಮ ಇರಬೇಕು. ಏನಕ್ಕೆ ಅಂದರೆ ರೀಸನ್ಸು ರೆಡಿ ಇತ್ತು ಅವ್ರಿಗೆ. ಲೈಕ್ ಇವಾಗ ಈ ಇದರಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಇವಾಗ ಇದು ಮಾಡ್ಕೊಂಡಿದ್ದಾರೆ, ಇವಾಗ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಹಾರ್ಟ್ಲಿ ಎಲ್ಲರೂ ಹೇಳಿದ್ದಾರೆ. ಯಾರು ನನಗೆ ಆ ಟೈಮಲ್ಲಿ ಒಂದು ಚೆನ್ನಾಗಿ ನಡೀತಾ ಇಲ್ಲ ಅನ್ನೋದಕ್ಕೆ ಆ ಟೈಮಲ್ಲಿ ಒಂದು ಇದಂತ ಕೊಟ್ಟರು, ಅವಾರ್ಡ್ ಅಂತ ಬಂದಾಗ ಕೊಟ್ಟಿದ್ರು. ಪಾಪ ಅವರೇ ವಾಪಸ್ಸು ಇಲ್ಲ, ಹಿ ಈಸ್ ನಾಟ್ ವರ್ದಿ ಆಫ್ ದಟ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ನನಗೆ ಇದು ಮಾಡಿದ್ರು. ಒಂದು ಧರ್ಮ ಇರಬೇಕು ಅಂತ. ನನಗೆ ಅದು ತುಂಬ ಪಾಸಿಟಿವ್ ಅನಿಸುತ್ತೆ. ಆ್ಯಂಡ್ ಇಟ್ ವಾಸ್ ಹೈಲಿ ಸೆಂಟಿಮೆಂಟಲ್. ಲೈಕ್ ಅದೊಂದು ಎಲ್ಲರೂ ನಾನು ಇರಬೇಕಂತ ಅನಿಸುತ್ತೆ, ಎಲ್ಲರೂ ಧರ್ಮ ಬೇಕು ಅಂತ ಅದು ಫೀಲಿಂಗ್ ಇದೆಯಲ್ಲ, ಇಟ್ ವಾಸ್ ವೆರಿ ಜೆನ್ಯೂನ್. ಕರೆಕ್ಟ್.